ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹಿರಣ್ಯಕಶಿಪುವಿನ ಸಭಾಸ್ಥಾನದಲ್ಲಿ ಸಕಲ ದೇವತೆಗಳು ನೆರೆದು ಅತ್ಯುಗ್ರ ರೂಪದಿಂದ ಲೋಕಭಯಂಕರನಾಗಿದ್ದ ನರಸಿಂಹಮೂರ್ತಿಯ ಕೋಪವನ್ನಳಿಸಿ ಶಾಂತಗೊಳಿಸುವುದು ಹೇಗೆ ಎಂದು ತೋರದೆ ತಲ್ಲೆಣಿಸುತ್ತಿದ್ದರು. ಆಗ ಬ್ರಹ್ಮದೇವನು ಮುಂದಕ್ಕೆ ಬಂದು ಕೈಜೋಡಿಸಿ, ದೇವ, ಷಡ್ಗುಣೈಶ್ವರ್ಯ ಸಂಪನ್ನನಾಗಿ ಸರ್ವವ್ಯಾಪ್ತನೂ ಸರ್ವಾಂತರ್ಯಾಮಿಯೂ ಆದ ನಿನ್ನ ಕಾರ್ಯಗಳೆಲ್ಲವೂ ಲೋಕಪಾವನಕರವಾದವು. ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಾದಿ ಕಾರ್ಯಗಳನ್ನು ನಡೆಸುವಲ್ಲಿ ಸರ್ವಶಕ್ತನಾದ ನೀನು ಮಾತ್ರವೇ ಸಮರ್ಥನು. ನಿನ್ನ ಪಾದಗಳಿಗೆ ವಂದಿಸುವೆನು ಎಂದನು. ತರುವಾಯ ರುದ್ರದೇವನು ಬಂದು ಕೈಜೋಡಿಸಿ, ಮಹಾಪ್ರಭು, ಅತ್ಯುಗ್ರ ರೂಪಿಯಾದ ನಿನ್ನ ತೇಜಸ್ಸಿನೆದುರಿಗೆ ಕ್ಷಣ ಮಾತ್ರವೂ ನಿಲ್ಲಲಾರದೆ ಲೋಕಕಂಟಕನಾಗಿದ್ದ ರಾಕ್ಷಸನು ಸಂಹೃತನಾದನು. ನಿನ್ನ ಪರಮಭಕ್ತನಾದ ಪ್ರಹ್ಲಾದ ಬಾಲಕನು ಇಲ್ಲೇ ನಿಂತಿರುವನು. ನೀನು ದಯಮಾಡಿ ಶಾಂತನಾಗಿ ಲೋಕವನ್ನು ಕೃಪಾ ಕಟಾಕ್ಷದಿಂದ ಕಾಪಾಡು ಎಂದು ನುಡಿದನು. ಆಮೇಲೆ ದೇವೇಂದ್ರನು ಮುಂದಕ್ಕೆ ಬಂದು ದೀರ್ಘಾದಂಡ ನಮಸ್ಕಾರ ಮಾಡಿ, ದೇವದೇವೋತ್ತಮ, ಲೋಕವಂದ್ಯನಾದ ನೀನು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮ ಉದ್ಧಾರಕ್ಕಾಗಿಯೇ ಅವತರಿಸಿ ದುರುಳನಾದ ಈ ದೈತ್ಯನನ್ನು ಸಂಹರಿಸಿ ಲೋಕದಲ್ಲಿ ಯಜ್ಞ ಯಾಗಾದಿ ಸರ್ವ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದು ದೇವತೆಗಳಿಗೆ ಯಜ್ಞ ಭಾಗಗಳು ಸಲ್ಲಿಸಲ್ಪಟ್ಟು ನಾವು ಉಜ್ಜೀವಿಸಿಕೊಂಡಿರುವಂತೆ ಅನುಗ್ರಹಿಸಿದೆ. ನೀನು ಅಂತರಾತ್ಮನಾಗಿದ್ದರೂ ನಮ್ಮ ಹೃದಯ ಕಮಲಗಳೆಲ್ಲವೂ ದೈತ್ಯ ಹಿರಣ್ಯಕನ ಭಯದಿಂದ ಮುಚ್ಚಿ ಹೋಗಿದ್ದವು. ನಿನ್ನ ಪರಮಾನುಗ್ರಹದಿಂದ ದೇವತೆಗಳು ಧೈರ್ಯಗೊಳ್ಳುವಂತಾಯಿತು. ನಿನ್ನ ಪಾದ ಕಮಲಗಳಿಗೆ ಅನಂತ ಪ್ರಣಾಮಗಳು ಎಂದು ಸ್ತುತಿಸಿದನು. ತರುವಾಯ ಋಷಿಮುನಿಗಳು ತಮ್ಮ ತಪಸ್ಸು ನಿರ್ವಿಘ್ನವಾಗಿ ನಡೆಯಲು ನಿನ್ನ ಕೃಪೆಯಿಂದ ಸಾಧ್ಯವಾಯಿತು ಎಂದು ಹೊಗಳಿದರು. ಪಿತೃದೇವತೆಗಳು ತಮಗೆ ಸಲ್ಲುತ್ತಿದ್ದ ಪಿಂಡ ತಿಲೋದಕಗಳನ್ನೆಲ್ಲ ತಾನೇ ಅಪಹರಿಸುತ್ತಿದ್ದ ಆ ದುರುಳನನ್ನು ಸಂಹರಿಸುವುದರಿಂದ ತಾವು ಉಜ್ಜೀವಿಸುವಂತಾಯಿದೆಂದು ಹರ್ಷಿಸಿದರು. ಹಾಗೆಯೇ ಸಿದ್ಧರು, ವಿದ್ಯಾಧರರು, ನಾಗರು, ಮನುಗಳು, ಪ್ರಜಾಧಿಪತಿಗಳು, ಗಂಧರ್ವರು, ಚಾರಣರು, ಯಕ್ಷರು, ಕಿಂಪುರುಷರು, ವೈತಾಳಿಕರು, ಕಿನ್ನರರು ಮತ್ತು ಸುನಂದರೆ ಮೊದಲಾದ ವಿಷ್ಣು ಪಾರ್ಷದರು, ಹೀಗೆ ಎಲ್ಲರೂ ವಿವಿಧ ರೀತಿಗಳಿಂದ ಸ್ತೋತ್ರ ಮಾಡಿದರು. ಆದರೂ ಶ್ರೀ ನರಸಿಂಹನು ಉಗ್ರಮೂರ್ತಿಯ ಶಾಂತವಾದ ಸೂಚನೆ ತೋರಲಿಲ್ಲ. ಆಗ ಬ್ರಹ್ಮದೇವನು ಲೋಕಮಾತೆಯಾದ ಶ್ರೀ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿದನು. ನಿತ್ಯಾವಿಯೋಗಿನಿಯಾಗಿದ್ದು ಶ್ರೀಹರಿಯ ಯುಗ ಯುಗಗಳಲ್ಲೂ ತನ್ನ ಅವತಾರಗಳಲ್ಲಿ ಪ್ರದರ್ಶಿಸುವ ಲೀಲೆಗಳನ್ನು ಆತನ ಇಚ್ಛಾನುಸಾರ ಅನುಕರಿಸುವ ಮಹಾನುಭಾವಳಾದ್ದರಿಂದ ಆಕೆಯು ಆಗ ಮುಂದೆ ಬಾರದೆ ಯಾವ ಪ್ರಹ್ಲಾದನಿಗಾಗಿ ಈ ಅವತಾರವಾಯಿತೋ ಅವನಿಗೆ ಪ್ರಾಶಸ್ತ್ಯವನ್ನು ಉಂಟು ಮಾಡುವ ಅಭಿಲಾಷೆಯಿಂದ ಆಕೆಯು ಎಂದೂ ಕಂಡು ಕೇಳಿ ಅರಿಯದಿದ್ದ ಭಗವಂತನ ಆ ಉಗ್ರ ರೂಪವನ್ನು ಕಂಡು ಆಕೆಯು ಹಿಂಜರಿದಂತೆ ಹಿಂದೆ ನಿಂತಳು. ಆಗ ಬ್ರಹ್ಮದೇವನು ಪ್ರಹ್ಲಾದ ಬಾಲಕನನ್ನು ಕುರಿತು, ವತ್ಸ, ನಿನಗಾಗಿಯೇ ಅವತರಿಸಿ ನಿನ್ನ ತಂದೆಯ ವಿಷಯದಲ್ಲಿ ಕುಪಿತನಾಗಿರುವ ಶ್ರೀ ನರಸಿಂಹಮೂರ್ತಿಯನ್ನು ಸಮಾಧಾನಗೊಳಿಸು ಎಂದು ಪ್ರೋತ್ಸಾಹಿಸಿದನು. ಆಗ ಪರಮ ಭಾಗವತೋತ್ತಮನಾದ ಪ್ರಹ್ಲಾದನು ಎರಡೂ ಕೈಗಳನ್ನು ತಲೆಯ ಮೇಲೆತ್ತಿ ಜೋಡಿಸಿಕೊಂಡು ಭಗವಂತನ ಪಾದಗಳೆಡೆಗೆ ನಡೆದು ಎರಡೂ ಪಾದಗಳನ್ನು ಹಿಡಿದು ಸಾಷ್ಟಾಂಗ ಪ್ರಣಾಮ ಮಾಡಿ, ದೇವಾದಿದೇವ, ಸತ್ವಗುಣ ಪ್ರಧಾನರಾದ ಬ್ರಹ್ಮಾದಿ ದೇವತೆಗಳು, ಋಷಿಮುನಿಗಳು, ವೇದವೇದ್ಯನಾದ ನಿನ್ನನ್ನು ಸ್ತುತಿಸಿ ತೃಪ್ತಿಗೊಳಿಸಲಾರದಲ್ಲಿರುವಲ್ಲಿ ತಮೋಗುಣ ಪ್ರಧಾನವಾದ ದೈತ್ಯ ಕುಲದಲ್ಲಿ ಜನ್ಮಿಸಿದ ಕ್ಷುದ್ರನಾದ ನಾನು ಹೇಗೆ ತಾನೇ ನಿನ್ನನ್ನು ಸ್ತೋತ್ರ ಮಾಡಿ ತೃಪ್ತಿಪಡಿಸಬಲ್ಲೆನು? ದಯಾಮಯನಾದ ನೀನು ಅಂದು ಕಾಡಾನೆಯಿಂದ ಆ ಅಗ್ನಪ್ರಾಣಿಯನ್ನು ಉದ್ಧರಿಸುವುದನ್ನು ನೋಡಿದರೆ ನಿನ್ನನ್ನು ಮೆಚ್ಚಿಸಲು ಕುಲ, ರೂಪ, ವಿದ್ಯೆ, ವಯಸ್ಸು, ತಪಸ್ಸು, ಶಾಸ್ತ್ರ, ಪಾಂಡಿತ್ಯ, ದೇಹಕಾಂತಿ, ಪರಾಕ್ರಮ, ಬುದ್ಧಿಶಕ್ತಿ ಹೀಗೆ ಯಾವ ಸಾಧನೆಗಳು ಸಹಾಯಕವಾಗಲಾರೆಂದು ತೋರುತ್ತದೆ. ನೀನು ಭಕ್ತಿಯೊಂದಕ್ಕೆ ವಶನಾಗುವೆಯಲ್ಲದೆ ಬೇರೆ ಯಾವುದೂ ನಿನ್ನನ್ನು ಮೆಚ್ಚಿಸಲಾರದೆಂಬುದು ನನ್ನ ಈ ಸಾಕ್ಷಿಯಿಂದ ಸಿದ್ಧವಾಗಿದೆ. ಪವಿತ್ರವಾದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನಾದರೂ ಸತ್ಯಧರ್ಮ, ಇಂದ್ರಿಯ ನಿಗ್ರಹ, ಶಾಸ್ತ್ರಜ್ಞಾನ, ನಿರ್ಮಾತ್ಸರ್ಯ, ಲಜ್ಜೆ, ತಾಳ್ಮೆ, ಅಸೂಯತೆ, ದಾನ, ಯಜ್ಞ, ಧೃತಿ, ಶಮ, ವ್ರತನಿಷ್ಠೆಗಳೆಂಬ ಈ 12 ಸಾಧನಗಳು ಇಲ್ಲದೆ ನಿನ್ನ ಪಾದಭಕ್ತಿಯಿಂದ ಒಂದು ವೇಳೆ ವಿರಹಿತನಾಗಿದ್ದರೆ ಅಂತಹ ಬ್ರಹ್ಮಕುಲ ಜಾತಿನಿಗಿಂತಲೂ ತ್ರಿಕರಣಪೂರ್ವಕ ನಿನ್ನ ಪಾದಗಳಲ್ಲಿ ಭಕ್ತಿ ಶ್ರದ್ಧೆಗಳನ್ನುಂಟು ಆಗಿರುವ ಚಾಂಡಾಲನೇ ಉತ್ತಮನು. ಅವನು ತನ್ನ ಕುಲವನ್ನೇ ಪಾವನ ಮಾಡುವನು. ಭಕ್ತವತ್ಸಲನಾದ ನೀನು ಭಕ್ತಜನರ ಉದ್ಧಾರಕ್ಕಾಗಿಯೇ ಅವರ ಸೇವೆಯನ್ನು ಕೈಗೊಳ್ಳುತ್ತಿರುವ ಎಲ್ಲೆಯಿದೆ. ಅದರಿಂದ ನಿನಗಾಗಬೇಕಾದ
ಪ್ರತಿಫಲವೇನೂ ಇಲ್ಲ. ಈಗ ನೀನು ನಿನ್ನ ಸ್ವಾರ್ಥತೆ ಮತ್ತು ತ್ರಿಲೋಕೇಶ್ವರನಾದ ನಿನ್ನಲ್ಲಿ ದ್ವೇಷ ಇವುಗಳಿಂದ ಲೋಕಕಂಟಕನಾಗಿದ್ದ ನನ್ನ ತಂದೆಯನ್ನು ಕೊಂದುದರಿಂದ ಲೋಕವೆಲ್ಲವೂ ಸಂತೋಷಗೊಂಡಿರುವುದು. ನಿನ್ನ ಈ ಉಗ್ರ ರೂಪದಿಂದ ತಲೆಣಿಸುತ್ತಿರುವ ಜಗತ್ತನ್ನು ದಯಾಮಯನಾದ ನೀನು ಶಾಂತನಾಗಿ ಸಮಾಧಾನಗೊಳಿಸು. ಹಿಂದೆ ಅನೇಕ ಜನ್ಮಗಳಲ್ಲಿ ಅನಿಷ್ಟ ವಸ್ತುಗಳ ಪ್ರಾಪ್ತಿ ಮತ್ತು ಇಷ್ಟ ವಸ್ತುಗಳ ಅಗಲಿಕೆ ಇವುಗಳ ಮೂಲಕ ದುಃಖಭಾಜನನಾಗಿದ್ದ ನನಗೆ ಈ ಸಂಸಾರ ಬಂಧವನ್ನು ತಪ್ಪಿಸಿ ಮೋಕ್ಷಪ್ರದವಾದ ನಿನ್ನ ಪಾದ ಮೂಲದಲ್ಲಿ ಸ್ಥಾನವನ್ನು ಕೊಟ್ಟು ಕಾಪಾಡು. ಜನ್ಮ ಜನ್ಮಾಂತರಗಳಲ್ಲೂ ನಿನ್ನ ದಾಸ್ಯವು ನನಗೆ ಲಭಿಸುತ್ತಿರುವುದರಿಂದ ಅನುಗ್ರಹ ಮಾಡು. ಸಮಸ್ತ ತಾಪ ನಿವಾರಕವಾದ ನಿನ್ನ ಈ ಹಸ್ತಕಮಲವನ್ನು ನನ್ನ ತಲೆಗೆ ಮೇಲಿಟ್ಟು ಅನುಗ್ರಹ ಮಾಡಿರುವ ನಿನ್ನ ದಯೆ ಮಮತೆಗಳಿಗೆ ಪಾರವುಂಟೆ. ಈ ಮಹದನುಗ್ರಹವು ಬ್ರಹ್ಮ ರುದ್ರೇಂದ್ರಾದಿಗಳಿಗೂ ಲಭ್ಯವಾಗುವುದೇ. ದೇವಾದಿದೇವ, ನಿನ್ನ ಪಾದಗಳಲ್ಲಿ ಮಾಡುವ ಭಕ್ತಿಗಾಗಿ ಇಹಲೋಕ ಸುಖವನ್ನಾಗಲಿ ಸ್ವರ್ಗಾದಿ ಭೋಗಗಳನ್ನಾಗಲಿ ಕೊನೆಗೆ ಮೋಕ್ಷ ಸುಖವನ್ನಾಗಲಿ ಬಯಸುವವನು ವ್ಯಾಪಾರಿಯಂತಾಗುವನಲ್ಲದೆ ಭಕ್ತನೆನಿಸಲಾರನು. ಆದುದರಿಂದ ಮಹಾಪ್ರಭು, ನಿನ್ನ ವಿಷಯದಲ್ಲಿ ನೀನು ಕೃಪೆ ಮಾಡುವುದಾದರೆ ನಿನ್ನನ್ನು ಸ್ತುತಿಸುವುದು, ನಿನಗೆ ನಮಸ್ಕರಿಸುವುದು, ನಿನ್ನನ್ನು ಪೂಜಿಸುವುದು, ನಿನ್ನ ಪಾದ ಸೇವೆ ಮಾಡುವುದು, ನಿನ್ನನ್ನು ಧ್ಯಾನಿಸುವುದು, ನಿನ್ನ ಪವಿತ್ರ ಕಥಾಶ್ರವಣ ಮಾಡುವುದು, ಈ 6 ವಿಧ ಸೇವೆಯಲ್ಲಿ ನನ್ನ ಮನಸ್ಸು ಲೀನವಾಗಿರುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ನಿಷ್ಕಲ್ಮಶ ಚಿತ್ತದಿಂದ ದೀನನಾಗಿ ನಿಂತು ಪ್ರಾರ್ಥಿಸುತ್ತಿದ್ದ ಆ ಬಾಲಕನನ್ನು ಕರುಣಾದೃಷ್ಟಿಯಿಂದ ನೋಡಿ ನರಸಿಂಹಸ್ವಾಮಿಯು ಪರಮ ಪ್ರೀತಿಯಿಂದ ಮುಂದಕ್ಕೆ ಬಗ್ಗಿ ಕೈಬಿಡಿದೆತ್ತಿಕೊಂಡು ತಲೆಯನ್ನು ತನ್ನ ಹಸ್ತಗಳಿಂದ ನವರಿಸುತ್ತಾ, ವತ್ಸ ಪ್ರಹ್ಲಾದ, ನಿನ್ನ ಅನನ್ಯ ಭಕ್ತಿಗಾಗಿ ಮೆಚ್ಚಿರುವನು. ನಿನಗೆ ಇಷ್ಟವಾದ ವರಗಳನ್ನು ಕೇಳು, ಕೊಡಲು ಸಿದ್ಧನಾಗಿರುವೆನು. ನನ್ನ ದರ್ಶನ ಆದ ಮೇಲೆ ಯಾವ ಪ್ರಾಣಿಗಾದರೂ ಇಷ್ಟಾರ್ಥ ಪೂರ್ಣವಾಗದೆ ಇರಲು ಸಾಧ್ಯವೇ ಇಲ್ಲ. ನಿನಗೆ ಬೇಕೆನ್ನಿಸಿದ ವರಗಳನ್ನು ಕೇಳು ಎಂದನು. ಆಗ ಪ್ರಹ್ಲಾದನು, ಮಹಾಪ್ರಭು, ನಾನು ನಿನ್ನನ್ನು ಭಜಿಸುವುದಕ್ಕೆ ನಿನ್ನಿಂದ ಪ್ರತಿಫಲವನ್ನು ಅಪೇಕ್ಷಿಸಿ ಪಡೆಯುವುದೇ ಗುರಿಯಾಗಿದ್ದರೆ ಅಂತಹ ಕ್ಷುದ್ರ ಭಕ್ತಿಯು ನನಗೆಂದಿಗೂ ಬೇಡ. ನೀನು ಹಾಗೆಯೇ ವರವನ್ನು ಕೊಡಲೇಬೇಕೆಂದು ಇಚ್ಛಿಸುವೆಯಾದರೆ ಈ ನನ್ನ ತಂದೆಯು ನಿನ್ನನ್ನು ತನ್ನ ಭ್ರಾತೃ ದ್ರೋಹಿ ಎಂದು ಬಗೆದು ನಿನ್ನ ಮಹಾಮಹಿಮೆಯನ್ನು ತಿಳಿಯದೆ ಸರ್ವೇಶ್ವರನಾದ ನಿನ್ನ ಪಾದಗಳಲ್ಲಿ ಮಾಡಿದ ಮಹಾ ಅಪರಾಧಗಳನ್ನು ಕ್ಷಮಿಸಿ ಆ ಪಾಪಗಳಿಂದ ಇವನು ಮುಕ್ತನಾಗುವಂತೆ ಅನುಗ್ರಹಿಸು. ನಿನ್ನ ದೃಷ್ಟಿಗೆ ಬಿದ್ದು ನಿನ್ನ ಪಾದ ಮೂಲದಲ್ಲಿ ಪ್ರಾಣ ಬಿಟ್ಟಿರುವಾಗ ಈ ನಮ್ಮ ತಂದೆಯು ಮುಕ್ತನಾಗುವುದರಲ್ಲಿ ಸಂದೇಹವೇ ಇಲ್ಲ. ಆದರೂ ಪಿತೃಸ್ನೇಹದಿಂದ ಮತ್ತೊಮ್ಮೆ ನಾನಾಗಿ ನಿನ್ನಲ್ಲಿ ಪ್ರಾರ್ಥಿಸುವೆನು ಎಂದನು. ಆ ಮಾತುಗಳನ್ನು ಕೇಳಿ, ವತ್ಸ ಪ್ರಹ್ಲಾದ, ನಿನ್ನ ತಂದೆಯು ಮಾತ್ರವೇ ಅಲ್ಲ, ನಿನ್ನ ಹಿಂದಿನ ಮತ್ತು ಮುಂದಿನ 10 ತಲೆ ಮಾರಿನವರು ನಿನ್ನ ಪಿತೃಗಳೆಲ್ಲರೂ ಪಾವನವಾದರು. ನಿನ್ನ ಜನ್ಮದಿಂದ ದೈತ್ಯಕುಲವೇ ಪವಿತ್ರವಾಗಿರುವುದು. ಲೋಕದಲ್ಲಿ ನನ್ನ ಅವರಿಗೆಲ್ಲ ನಿನ್ನ ಈ ನಡತೆಯು ಆಚರಣೆಯು ಆದರ್ಶವಾಗಲಿ. ಭಗವದ್ಭಕ್ತರಿಗೆಲ್ಲ ನೀನೇ ಮೊದಲಿಗನು. ನನ್ನ ಅನುಗ್ರಹದಿಂದ ನಿನಗೆ ಸಕಲವಿಧ ಶ್ರೇಯಸ್ಸುಗಳು ಉಂಟಾಗುವವು. ನೀನಿನ್ನು ಈ ದೈತ್ಯೇಂದ್ರನಾದ ನಿನ್ನ ತಂದೆಯ ಪ್ರೇತ ಕಾರ್ಯಗಳನ್ನು ಮುಗಿಸಿ ನಿನ್ನ ತಂದೆಯ ಸಿಂಹಾಸನದಲ್ಲಿ ಮಂಡಿಸಿ ವೇದವಿಧರಾದ ಮಹರ್ಷಿಗಳ ನಿಯಮಾನುಸಾರವಾಗಿ ರಾಜ್ಯಭಾರವನ್ನು ನಡೆಯಿಸು ಎಂದು ಆಜ್ಞಾಪಿಸಿ ಬ್ರಹ್ಮದೇವನನ್ನು ಕುರಿತು, ದುರುಳರಾದ ದೈತ್ಯರಿಗೆ ಇನ್ನು ಮುಂದೆ ವಿವೇಚನೆಗಿಲ್ಲದೆ ಈ ಬಗೆಯಾದ ಅಸಾಧ್ಯ ವರಗಳನ್ನು ಕೊಡಬೇಡ ಎಂದು ಹೇಳಿ ಎಲ್ಲರೂ ನೋಡುತ್ತಿದ್ದಂತೆಯೇ ಲಕ್ಷ್ಮೀ ಸಮೇತನಾಗಿ ಅಂತರ್ಧಾನ ಹೊಂದಿದನು. ತರುವಾಯ ಪ್ರಹ್ಲಾದನು ಭಗವಂತನ ಆಜ್ಞಾನುಸಾರ ವೇದ ವಿಧಿಯನ್ನು ಅನುಸರಿಸಿ ತನ್ನ ತಂದೆಗೆ ಅಂತ್ಯ ಸಂಸ್ಕಾರಗಳನ್ನು ನಡೆಸಿದನು. ಬ್ರಾಹ್ಮಣ ಶ್ರೇಷ್ಠರೆಲ್ಲರೂ ಭಕ್ತಾಗ್ರೇಸರನಾದ ಅವನನ್ನು ದೈತ್ಯೇಂದ್ರನ ಸಿಂಹಾಸನದ ಮೇಲೆ ಕೂರಿಸಿ ರಾಜ್ಯಾಭಿಷೇಕವನ್ನು ಮಾಡಿ ಆಶೀರ್ವದಿಸಿದರು. ಭಗವದ್ ಅನುಗ್ರಹಕ್ಕೆ ಪಾತ್ರನಾಗಿ ಆತನಿಂದಲೇ ದೈತ್ಯ ದಾನವ ಕುಲಚಕ್ರವರ್ತಿ ಎಂದು ನಿಯಮಿತನಾದ ಪ್ರಹ್ಲಾದನನ್ನು ಬ್ರಹ್ಮರುದ್ರಾದಿ ದೇವಮುಖ್ಯರು ಋಷಿಮುನಿಗಳು ಪೂರ್ಣ ಕಟಾಕ್ಷವನ್ನಿಟ್ಟು ಆಶೀರ್ವದಿಸಿ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಹಿಂದಿನ ಕಥಾತಂತುವನ್ನೇ ಶುಕಾಚಾರ್ಯರು ಮುಂದುವರಿಸಿ ಹೇಳುತ್ತಾ, ರಾಜೇಂದ್ರ, ಹೀಗೆ ದ್ವೇಷಬುದ್ಧಿಯಿಂದಲೇ ಆದರೂ ಕ್ಷಣಕಾಲವು ವಿಷ್ಣುವನ್ನು ಮರೆಯದೆ ಧ್ಯಾನಿಸುತ್ತಿದ್ದು ಹಿರಣ್ಯಕಶಿಪು ಹಿರಣ್ಯಾಕ್ಷರು ಆತನಿಂದಲೇ ಸಂಹೃತರಾಗಿ ವಿಷ್ಣು ಸಾಯುಜ್ಯವನ್ನು ಪಡೆದಂತೆ 2ನೆಯ ಜನ್ಮದಲ್ಲಿ ಅವತರಿಸಿದ ರಾವಣ ಕುಂಭಕರ್ಣರು ತ್ರಿಲೋಕ ಕಂಟಕರಾಗಿದ್ದು ಆತನಿಂದಲೇ ಸಂಹೃತರಾಗಿ ಮರಣಕಾಲದಲ್ಲಿ ಶ್ರೀರಾಮನ ಮಂಗಳ ಮೂರ್ತಿಯನ್ನೇ
ನೋಡುತ್ತಾ ವಿಷ್ಣು ಸಾಯುಜ್ಯ ಪದವಿಗೆ ಸಂದರು. ಜಯ ವಿಜಯರ 3ನೆಯ ಅವತಾರದಲ್ಲಿ ಶಿಶುಪಾಲ ದಂತಭಕ್ತರರು ತಮ್ಮ ಜನ್ಮಸಿದ್ಧವಾದ ವಿಷ್ಣುದ್ವೇಷ ಸ್ವಭಾವದಿಂದ ನರಾವತಾರಿ ಪುರುಷೋತ್ತಮ ಶ್ರೀಕೃಷ್ಣನನ್ನು ದ್ವೇಷಿಸಿ ದೂಷಿಸುತ್ತಾ ನೀವು ಕಣ್ಣಾರೆ ಕಂಡಂತೆ ಆತನಿಂದಲೇ ಸಂಹೃತರಾಗಿ ಸಾಯುಜ್ಯ ಪದವಿಯನ್ನು ಗಳಿಸಿಕೊಂಡರು ಎಂದು ನುಡಿದ ನಾರದರು, ಧರ್ಮರಾಜ, ಅಂತಹ ವಿಷ್ಣುಮೂರ್ತಿಯ ನಿಮಗೆ ಗುರುವಾಗಿ, ಬಂಧುವಾಗಿ, ಸಾರಥಿಯಾಗಿ ಅನುದಿನವೂ ನಿಮ್ಮೊಂದಿಗೆ ಬೆರೆದು ನಿಮ್ಮ ಮನೆಯಲ್ಲೇ ನಡೆದಾಡುತ್ತಾ ದರ್ಶನ ಕೊಡುತ್ತಿರುವನಲ್ಲ. ನಿಮ್ಮ ಭಾಗ್ಯವನ್ನು ಏನೆಂದು ಹೇಳೋಣ. ಈತನು ನಿಮ್ಮ ಬಂಧುವಾಗಿ ಮನುಷ್ಯ ರೂಪದಿಂದ ನಿಮ್ಮ ಮಧ್ಯದಲ್ಲೇ ಸಂಚರಿಸುತ್ತಿರುವುದರಿಂದ ಈತನ್ನು ಸಾಮಾನ್ಯವೆಂದು ತಿಳಿಯಬೇಡ. ಈತನು ಹಿಂದೊಮ್ಮೆ ರುದ್ರದೇವನಿಗೂ ಸಹಾಯಕನಾಗಿ ಆತನಿಂದ ತ್ರಿಪುರಗಳನ್ನು ದಹಿಸಿ ಲೋಕವನ್ನು ವಿಪತ್ತಿನಿಂದ ಸಂರಕ್ಷಿಸಿದ್ದಾನೆ. ಬಹು ವಿಚಿತ್ರವಾದ ಆ ಕಥೆಯನ್ನು ಹೇಳುವೆನು ಕೇಳು. ಹಿಂದೆ ಒಂದಾನೊಂದು ಕಾಲದಲ್ಲಿ ದೇವತೆಗಳು ರಾಕ್ಷಸರ ಬಾಧೆಯನ್ನು ಸಹಿಸಲಾರದೆ ರುದ್ರದೇವರನ್ನು ಪ್ರಾರ್ಥಿಸಿ ಆತನ ಬೆಂಬಲದಿಂದ ಅಘಾತವಾದ ದೈತ್ಯ ದಾನವರ ರಾಕ್ಷಸರ ಪರಿವಾರನನ್ನೆಲ್ಲ ನಾಶ ಮಾಡಿದರು. ಆಗ ಅಳಿದುಳಿದ ಅಸುರರು ಮಹಾಮಾಯಾವಿಯಾದ ದೈತ್ಯಶಿಲ್ಪಿ ಮಯನನ್ನು ಸಮೀಪಿಸಿ ಏನಾದರೊಂದು ಉಪಾಯದಿಂದ ದೇವತೆಗಳಿಗೂ ಮಾನವರಿಗೂ ಪೀಡಾಕರವಾದ ಒಂದು ಸಾಧನವನ್ನು ಸೃಷ್ಟಿಸಿಕೊಡೆಂದು ಅವನನ್ನು ಪ್ರಾರ್ಥಿಸಿದರು. ಮಾಯಾವಿಗಳಲ್ಲಿ ಅಗ್ರಗಣ್ಯನಾದ ಮಯನು ತನ್ನ ಮಾಯೆಯಿಂದ ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣ ಈ 3 ಲೋಕಗಳಿಂದ 3 ಪಟ್ಟಣಗಳನ್ನು ಅವರಿಗೆ ನಿರ್ಮಿಸಿಕೊಟ್ಟನು. ಆ ಪಟ್ಟಣಗಳು ಭೂಮಿಯ ಮೇಲೆ ಒಂದೆಡೆ ನೆಲೆಸಿರುವುದೆಂದೆಲ್ಲ ಅಗಾಧವಾದ ಆಕಾಶ ವಿಮಾನಗಳಂತೆ ಅದೃಶ್ಯವಾಗಿ ಅಂತರಿಕ್ಷದಲ್ಲಿ ಸಂಚರಿಸುತ್ತಾ ಎಲ್ಲೆಂದರಲ್ಲಿ ಇಳಿದು ಭೂಲೋಕದ ಪಟ್ಟಣ, ಗ್ರಾಮ, ನಗರಗಳನ್ನು ನಾಶ ಮಾಡುತ್ತಾ ಲೋಕಕ್ಕೆ ಅಗಾಧ ಪೀಡೆಯನ್ನು ಉಂಟು ಮಾಡುತ್ತಿದ್ದರು. ಆಗ ದೇವತೆಗಳು ರುದ್ರದೇವರನ್ನು ಪ್ರಾರ್ಥಿಸಿದರು. ಆತನು ತನ್ನ ಪಾಶುಪತಾಸ್ತ್ರವನ್ನು ಧರಿಸಿ ಆ ಪಟ್ಟಣಗಳಿಗೆ ಗುರಿಯಿಟ್ಟು ಬಾಣಪ್ರಯೋಗ ಮಾಡಲು ಆ 3 ಪಟ್ಟಣಗಳಲ್ಲಿದ್ದ ದೈತ್ಯ ದಾನವರು ಮೃತರಾಗಿ ಆ ಪಟ್ಟಣಗಳು ಚಲಿಸಿದಂತಾದವು. ಆಗ ಮಯನು ಅವುಗಳನ್ನು ಪ್ರವೇಶಿಸಿ ಅಲ್ಲಿ ಸತ್ತು ಬಿದ್ದಿದ್ದ ದಾನವರ ಅಸ್ಥಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ತನ್ನಿಂದ ಸೃಷ್ಟಿಸಲ್ಪಟ್ಟಿದ ಒಂದಾನೊಂದು ಅಮೃತ ಸರಸ್ಸಿನಲ್ಲಿ ಅವುಗಳನ್ನು ಮುಳುಗಿಸಿದನು. ಒಡನೆ ಆ ಅಸ್ಥಿಗಳಿಂದ ಪೂರ್ವದಲ್ಲಿ ಜೀವಂತರಾಗಿದ್ದು ಬಲ, ಯೌವನ, ದೇಹಪುಷ್ಟಿಗಳನ್ನುಂಟಾಗಿದ್ದ ದೈತ್ಯ ದಾನವರುಗಳೆಲ್ಲ ಉಜ್ಜೀವಿತರಾಗಿ ಹಿಂದಿನಂತೆಯೇ ಆ 3 ಪಟ್ಟಣಗಳಲ್ಲಿ ಆಶ್ರಯಗೊಂಡು ಎಂದಿನಂತೆ ಲೋಕಹಿಂಸಾ ಕಾರ್ಯಕ್ಕೆ ತೊಡಗಿದರು. ಆಗ ಭಗವಂತನು ಹಸುವಿನ ಮತ್ತು ಕರುವಿನ ರೂಪದಿಂದ ಹೋಗಿ ಆ ಅಮೃತ ಸರಸ್ಸಿನಲ್ಲಿದ್ದ ನೀರನ್ನೆಲ್ಲ ಕುಡಿದುಬಿಟ್ಟನು. ತರುವಾಯ ಪುನಃ ಜೀವಂತರಾಗಿದ್ದ ಆ ದೈತ್ಯರನ್ನು ನಿರ್ಮೂಲಿಸಲು ಭಗವಂತನು ಧರ್ಮ, ಜ್ಞಾನ, ವಿರಕ್ತಿ, ಐಶ್ವರ್ಯ, ತಪಸ್ಸು, ವಿದ್ಯೆ ಮತ್ತು ಘಟನ ಸಾಮರ್ಥ್ಯ ಎಂಬಿ 7 ಶಕ್ತಿಗಳನ್ನು ಉಪಯೋಗಿಸಿ ರಥಸಾರಥಿ, ಧ್ವಜ, ಕುದುರೆಗಳು, ಧನಸ್ಸು, ಕವಚ, ಬಾಣಗಳು ಎಂಬಿ ಸಾಧನಗಳನ್ನು ಸೃಷ್ಟಿಸಿ ರುದ್ರನಿಗೆ ಒದಗಿಸಿ ಆ ಮಾಯಾಸುರ ನಿರ್ಮಿತ ಪಟ್ಟಣಗಳ ಮೇಲೆ ಪ್ರಯೋಗಿಸುವಂತೆ ಪ್ರೇರಿಸಿದನು. ಭಗವಂತನು ಒದಗಿಸಿದ ಆ ಅಪೂರ್ವ ಯುದ್ಧ ಸಾಮಗ್ರಿಗಳಿಂದ ಸಜ್ಜಿತನಾದ ಶಂಕರನು ರಥವನ್ನೇರಿ ದಿವ್ಯ ಕವಚವನ್ನು ತೊಟ್ಟು ಧನುಸ್ಸನ್ನು ಧಾರಣೆ ಮಾಡಿ ಶುಭಕರವಾದ ಅಭಿಜಿನ್ ಮುಹೂರ್ತದಲ್ಲಿ ಭಗವಂತನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಅಜೇಯ ಬಾಣ ಪರಂಪರೆಗಳನ್ನು ಆ 3 ಪಟ್ಟಣಗಳ ಮೇಲೆ ಪ್ರಯೋಗಿಸಿ ಅವುಗಳನ್ನು ದಹಿಸಿಬಿಟ್ಟನು. ಲೋಕಕಂಟಕನಾಗಿದ್ದ ಆ ತ್ರಿಪುರಗಳು ನಾಶವಾದುದನ್ನು ಕಂಡು ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿ ದುಂದುಬಿಗಳನ್ನು ಮೊಳಗಿಸಿ ಆನಂದ ಪರವಶರಾಗಿ ಗಾನ ಮಾಡಿದರು. 3 ಲೋಕಗಳಿಗೂ ಉಪದ್ರವಕಾರಿಗಳಾಗಿದ್ದ ತ್ರಿಪುರಗಳನ್ನು ನಾಶ ಮಾಡಿದ ಶಂಕರನನ್ನು ಸಕಲ ದೇವತೆಗಳು ಸ್ತೋತ್ರ ಮಾಡಿದರು. ಹೀಗೆ ಶ್ರೀಕೃಷ್ಣಸ್ವಾಮಿಯು ಲೋಕೋದ್ಧಾರಕ್ಕೋಸ್ಕರ ಮಾಡಿದ ಕಾರ್ಯಗಳು ಅಗಣಿತವಾಗಿವೆ. ಅವುಗಳನ್ನೆಲ್ಲ ವರ್ಣಿಸಲು ಆದಿಶೇಷನಿಗೂ ಸಾಧ್ಯವಿಲ್ಲ ಎಂದು ನುಡಿದರು. ಪ್ರಹ್ಲಾದ ಕುಮಾರನ ರೋಮಾಂಚಕಾರಿ ಕಥೆಯನ್ನು ವಿವರಿಸಿದ ತರುವಾಯ ಶ್ರೀ ಸುಖಾಚಾರ್ಯರು, ಪರೀಕ್ಷಿತ್ ನರೇಂದ್ರ, ಧರ್ಮರಾಜನು, ನಾರದರು ವಿವರಿಸಿದ ತ್ರಿಪುರ ದಹನ ವೃತ್ತಾಂತವನ್ನು ಕೇಳಿ ಅವರನ್ನು ಕುರಿತು, ಮುನೀಂದ್ರರೇ, ಇವರವರೆಂಬ ಜಾತಿ ಭೇದಗಳಿಲ್ಲದೆ ಮಾನವರೆಲ್ಲರೂ ಅಗತ್ಯವಾಗಿ ಆಚರಿಸಬೇಕಾದ ಸಾಮಾನ್ಯ ಧರ್ಮಗಳಾವುವು? ವರ್ಣಾಶ್ರಮ ಧರ್ಮಗಳಾವುವು? ಸ್ತ್ರೀಯರು ಆಚರಿಸಬೇಕಾದ ಧರ್ಮಗಳಾವುವು? ಗೃಹಸ್ಥರು ಆಚರಿಸಬೇಕಾದ ಧರ್ಮಗಳ್ಯಾವುವು? ಇವುಗಳನ್ನು ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸಿದನು. ಆಗ ನಾರದ ಮಹರ್ಷಿಗಳು
ರಾಜೇಂದ್ರ, ಸಕಲ ಧರ್ಮಗಳಿಗೂ ಭಗವಂತನೇ ಆಧಾರನೆಂದು ತಿಳಿದು ದೃಢ ನಂಬಿಕೆಯಿಂದ ಆ ಭಗವಂತನಲ್ಲಿ ಭಕ್ತಿ ಶ್ರದ್ಧೆಗಳು ಇರುವವನು ಮಾತ್ರವೇ ಧರ್ಮ ವಿಚಾರವನ್ನು ಕುರಿತು ಯೋಚಿಸಲು ಶಕ್ತನಾಗುವನು ಮತ್ತು ಅವನೇ ಅಧಿಕಾರಿ ಎನಿಸುವನು. ಸತ್ಯ, ಭೂತದಯ, ತಪಸ್ಸು, ಸ್ನಾನಾದಿಗಳಿಂದ ದೇಹಶುದ್ಧಿ ಹೊಂದುವುದು. ಶೀತೋಷ್ಣಾದಿ ದ್ವಂದ್ವಗಳನ್ನು ಸಹಿಸಿ ಕೊಳ್ಳುವುದು. ಯುಕ್ತಾಯುಕ್ತ ವಿವೇಚನೆ, ಉಂಟಾಗಿರುವುದು. ಉಚಿತ ಕಾಲವೆನ್ನಿಸುವ ಋತುಕಾಲಗಳಲ್ಲಿ ಮಾತ್ರ ಸ್ವಸ್ತ್ರೀಯ ಸಂಬಂಧ ಮಾಡುವ. ಬ್ರಹ್ಮಚರ್ಯ ನಿಷ್ಠೆ, ಲೋಭವಿಲ್ಲದಿರುವುದು. ಯಥೋಚಿತವಾಗಿ ಮಂತ್ರಜಪ ಮಾಡುವುದು. ಮನಸ್ಸು, ಮಾತು ಮತ್ತು ಕಾಯ ಈ ಮೂರಲ್ಲೂ ವ್ಯತ್ಯಾಸವಿಲ್ಲದೆ ಏಕರೀತಿಯಿಂದ ಇರುವುದು. ದೊರೆತಷ್ಟರಲ್ಲಿ ತೃಪ್ತಿಪಡುವುದು. ಮಹಾತ್ಮರ ಸೇವೆ, ಲೌಕಿಕ ಸುಖಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವ ಪ್ರವೃತ್ತಿ ಕಾರ್ಯಗಳನ್ನು ಆದಷ್ಟು ಕಡಿಮೆ ಮಾಡುವುದು. ದುಷ್ಫಲಗಳನ್ನುಂಟು ಮಾಡುವ ಕಾರ್ಯಗಳಲ್ಲಿ ಪ್ರವರ್ತಿಸಿದಿರುವುದು. ಮಿತಭಾಷಣ, ದೇಹಕ್ಕಿಂತ ವಿಲಕ್ಷಣವಾದ ಆತ್ಮಸ್ವರೂಪವನ್ನರಿಯುವುದು. ತನ್ನ ಶಕ್ತ್ಯಾನುಸಾರ ಇತರ ಪ್ರಾಣಿಗಳ ರಕ್ಷಣೆ ಮಾಡುವುದು. ಚರಾಚರ ಸಮಸ್ತ ಭೂತಗಳಲ್ಲೂ ಜೀವಾತ್ಮನು, ಆ ಜೀವಾತ್ಮರ ಅಂತರ್ಯಾಮಿಯಾಗಿ ಪರಮಾತ್ಮನು ಇರುವನೆಂಬ ತಿಳಿವಳಿಕೆ. ಭಗವಂತನ ಗುಣಗಳನ್ನು ವಿಸ್ತರಿಸುವ ಕಥಾಶ್ರವಣ, ಅವುಗಳನ್ನು ಕೀರ್ತಿಸುವುದು, ಸ್ಮರಿಸಿಕೊಳ್ಳುವುದು. ಆತನ ಪಾದಸೇವೆ, ಅರ್ಘ್ಯಪಾದ್ಯ, ಅಭಿಷೇಚನಾದಿಗಳಿಂದ ಪೂಜಿಸುವುದು. ಸಾಷ್ಟಾಂಗ ನಮಸ್ಕಾರಗಳಿಂದ ಸೇವಿಸುವುದು. ಸರ್ವ ವಿಧದಿಂದಲೂ ತಾನು ಭಗವಂತನಿಗೆ ದಾಸಭೂತನು ಎಂದು ತಿಳಿಯುವುದು ಮತ್ತು ತನ್ನ ಸಕಲ ಕರ್ತೃತ್ವವನ್ನು ಭಗವಂತನಲ್ಲಿ ಸಮರ್ಪಿಸಿ ಅನನ್ಯ ಶರಣ್ಯನಾಗಿ ನಂಬಿರುವುದು. ರಾಜೇಂದ್ರ, ಸರ್ವ ಮಾನವರು ತಮ್ಮ ಜನ್ಮಗಳನ್ನು ಸಾರ್ಥಕಪಡಿಸಿಕೊಳ್ಳಲು ಇವಕ್ಕಿಂತ ಉತ್ತಮವಾದ ಧರ್ಮಗಳು ಮತ್ತೆ ಬೇರೆ ಇಲ್ಲ. ಇವುಗಳನ್ನು ಶ್ರದ್ಧಾಪೂರ್ವಕ ಆಚರಿಸಿ ಮನುಷ್ಯನು ಭಗವಂತನನ್ನು ತೃಪ್ತಿಪಡಿಸಬಹುದು. ಇನ್ನು ಸ್ತ್ರೀಯರು ಅವಶ್ಯವಾಗಿ ಆಚರಿಸಬೇಕಾದ ಧರ್ಮಗಳನ್ನು ತಿಳಿಸುವನು ಕೇಳು. ಸ್ತ್ರೀಯರು ತಮ್ಮ ಪತ್ನಿಯನ್ನೇ ದೈವವೆಂದು ನಂಬಿ ಆತನನ್ನು ಯಥೋಚಿತ ಉಪಚರಿಸಿ ತೃಪ್ತಿಪಡಿಸುವುದು. ಆತನ ಮನಸ್ಸಿಗೆ ಅನುಕೂಲವಾಗಿ ನಡೆಯುವುದು. ಪತಿಯ ಬಂಧುಗಳನ್ನು ಪ್ರೀತಿಸುವುದು. ಆತನ ಶ್ರೇಯಸ್ಸಿಗಾಗಿ ವ್ರತಗಳನ್ನು ಮಾಡುವುದು. ಇವೆಲ್ಲವೂ ಉತ್ತಮ ಸ್ತ್ರೀಯರ ಧರ್ಮಗಳು. ಮನೆಗಳನ್ನು ಆಗಾಗ ಉಡುಗಿ ಸಾರಿಸಿ ರಂಗವಲ್ಯಾದಿಗಳಿಂದ ಅಲಂಕರಿಸಿ ಶುಭ್ರವಾಗಿಟ್ಟುಕೊಂಡಿರತಕ್ಕದ್ದು. ಗೃಹಿಣಿಗೆ ಭೂಷಣವೆನ್ನಿರಿಸುವುದು. ವಿಶೇಷವಾಗಿ ಮನಬಿಟ್ಟು ಸದಾ ಹೊರಗೆ ಸಂಚರಿಸುತ್ತಿರುವುದಾಗಲಿ, ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ಮಿತಿಮೀರಿ ಮಾತನಾಡುತ್ತಿರುವುದಾಗಲಿ ಸ್ತ್ರೀಯರಿಗೆ ಯೋಗ್ಯವಲ್ಲ. ಮನೆಯಲ್ಲಿನ ಪಾತ್ರೆ ಪದಾರ್ಥಗಳನ್ನು ಶುದ್ಧಗೊಳಿಸಿಟ್ಟು ತಾನು ಶುಭ್ರವಾದ ವಸ್ತ್ರಾಭರಣಗಳಿಂದ ಅಲಂಕೃತಳಾಗಿ ಪತಿಯ ಮನಸ್ಸಿಗೆ ಹಿತದಾಯಕಳಾಗಿ ಸತ್ಯವಾದ ಪ್ರಿಯವಾದ ಹಿತವಾದ ಮಾತುಗಳಿಂದ ಮಿತಭಾಷಿಣಿಯಾಗಿ ಪತಿಯನ್ನು ಸಂತೋಷ ಪಡಿಸತಕ್ಕ ಸ್ತ್ರೀಯು ಭೂಲೋಕದಲ್ಲೇ ಸ್ವರ್ಗಸುಖವನ್ನು ಅನುಭವಿಸುವಳು. ಮುಖ್ಯವೇನು, ಪತಿ ಶುಶ್ರೂಷತೆಯೇ ತನ್ನ ಪರಮ ಧರ್ಮವೆಂದು ನಂಬಿ ಸೇವಿಸುತ್ತಿರುವ ಸ್ತ್ರೀಯು ಗೃಹಕ್ಕೆ ಲಕ್ಷ್ಮೀ ಸದೃಶಳಾಗಿ ತನ್ನ ಪತಿಯೊಡನೆ ವಿಷ್ಣುಲೋಕದಲ್ಲಿ ಲಕ್ಷ್ಮೀನಾರಾಯಣಂತೆಯೇ ನಿತ್ಯ ಸುಖಿಯಾಗಿರುವಳು. ರಾಜೇಂದ್ರ, ಬ್ರಹ್ಮಚಾರಿ ಮತ್ತು ಗೃಹಸ್ಥರು ನಡೆದುಕೊಳ್ಳಬೇಕಾದ ಗೊತ್ತಾದ ಕೆಲವು ಧರ್ಮಗಳುಂಟು ಕೇಳು. ಬ್ರಹ್ಮಚಾರಿಯು ಗುರುಕುಲದಲ್ಲೇ ವಾಸಿಸುತ್ತಾ ಗುರುವಿಗೆ ವಿಧೇಯನಾಗಿದ್ದು ಆತನಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಸೇವಾ ತತ್ಪರನಾಗಿರಬೇಕು. ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮಾನುಚರಣೆಯಲ್ಲಿ ಆಲಸ್ಯವಿಲ್ಲದೆ ಜಾಗರೂಕನಾಗಿರಬೇಕು. ಗುರುಗಳ ಅಭಿಪ್ರಾಯ ಅನುಸಾರವಾಗಿ ಅಧ್ಯಯನಾದಿಗಳಲ್ಲಿ ನಿರತನಾಗಿದ್ದು ಸದಾ ವ್ಯಾಸಂಗದಲ್ಲಿ ಆಸಕ್ತಿಯುಳ್ಳವನಾಗಿ ಜ್ಞಾನಾರ್ಜನಾ ಶಕ್ತಿಯನ್ನು ವೃದ್ಧಿಪಡಿಸಿಕೊಳ್ಳಬೇಕು. ಹಗಲು ರಾತ್ರಿಗಳಲ್ಲಿ ಭಿಕ್ಷೆ ಮಾಡಿ ತಂದ ಅನ್ನವನ್ನು ಗುರುಗಳಿಗೆ ಸಮರ್ಪಿಸಿ ಅವರು ಭುಜಿಸಿದ ತರುವಾಯ ಅವರ ಅಪ್ಪಣೆಯಿಂದ ಮಿಕ್ಕದನ್ನು ಭೋಜನೆ ಮಾಡಬೇಕು. ಇಂದ್ರಿಯ ನಿಗ್ರಹ ವಿಚಾರದಲ್ಲಿ ಬಹು ಎಚ್ಚರದಿಂದಿರಬೇಕು. ಗುರುಪತ್ನಿ ಮತ್ತು ಗುರುಪುತ್ರಿಯರ ವಿಷಯದಲ್ಲಿ ಕೇವಲ ತಾಯಿ ಮತ್ತು ಅಕ್ಕತಂಗಿಯರಂತೆ ವ್ಯವಹರಿಸುತ್ತಾ ಆದಷ್ಟು ಅವರೊಡನೆ ಹೆಚ್ಚಾಗಿ ಸಂಭಾಷಿಸಿದರೆ ತನ್ನ ವಿದ್ಯಾವ್ಯಾಸಂಗ ದೀಕ್ಷೆಯಲ್ಲೇ ನಿರತನಾಗಿರಬೇಕು. ಹೀಗೆ ನಿಷ್ಠೆಯಿಂದ ಬ್ರಹ್ಮಚರ್ಯಾಶ್ರಮ ಧರ್ಮವನ್ನು ಪಾಲಿಸಿ ಗುರುಗಳಿಂದ ಅನುಗ್ರಹಿತನಾಗಿ ಅವರ ಆಶೀರ್ವಾದಗಳನ್ನು ಪಡೆದು ಅನುರೂಪಳು ಸುಲಕ್ಷಣ ಸಂಪನ್ನೆಯೂ ಆದ ಕನ್ಯೆಯನ್ನು ಪತ್ನಿಯಾಗಿ ಸ್ವೀಕರಿಸಬೇಕು. ಹಾಗೆ ದ್ವಿತೀಯಾಶ್ರಮ ಸ್ವೀಕಾರ ಮಾಡಿದ ಗೃಹಸ್ಥನು ಮಿಕ್ಕ 3 ಆಶ್ರಮಗಳವರೆಗೂ ಆಶ್ರಯ ಸ್ಥಾನದಂತಿರುವನು. ಅತಿಥಿ ಅಭ್ಯಾಗತರ ಸೇವೆಯು ಗುರುದೇವತಾರಾಧನೆಯು ಷೋಡಶ ಕರ್ಮಗಳ ಅನುಷ್ಠಾನದಿಂದ ಸತ್ಸಂತಾನವನ್ನು ಪಡೆದು ಪೋಷಿಸುವುದು ಗೃಹಸ್ಥನ ಪರಮಧರ್ಮವಾಗಿರುವುದು. ಗೃಹಸ್ಥ ಧರ್ಮದಲ್ಲಿದ್ದರೂ
ಮನುಷ್ಯನು ಜಿತೇಂದ್ರಿಯನಾಗಿ ವ್ರತನಿಷ್ಠನಂತಿರಲು ಸಾಧ್ಯ ಉಂಟು. ಸತ್ಯ ಧರ್ಮ ನ್ಯಾಯ ಮುಂತಾದ ಸಾಮಾನ್ಯ ಮಾನವ ಧರ್ಮಗಳನ್ನು ಅತಿಕ್ರಮಿಸದಂತೆ ಕುಟುಂಬ ರಕ್ಷಣೆಗಾಗಿ ಲೌಕಿಕ ಉದ್ಯೋಗವನ್ನು ಕೈಗೊಂಡು ಧನಾರ್ಜನೆ ಮಾಡಿ ನೆರೆಹೊರೆಯಲ್ಲಿ ಗೌರವಸ್ಥನಾಗಿ ಜೀವಿಸುವುದು ಗೃಹಸ್ಥನ ಮುಖ್ಯ ಕರ್ತವ್ಯ ಆಗಿರಬೇಕು. ಸಕಲ ಧರ್ಮಗಳ ಆಚರಣೆಗೂ ಗೃಹಸ್ಥನೇ ಮೂಲಸ್ಥಾನಿಯಾಗಿರುವನು. ತರುವಾಯ ಮೂರನೆಯದು ವಾನಪ್ರಸ್ಥಾಶ್ರಮವು. ಹೀಗೆ ಉತ್ತಮ ರೀತಿಯಿಂದ ಗೃಹಜೀವನವನ್ನು ನಡೆಯಿಸಿ ವೃದ್ಧಾಪ್ಯ ಒದಗುತ್ತಿರಲು ಮನ ಉದ್ಯೋಗಗಳ ಆಡಳಿತಗಳನ್ನು ಪ್ರಬುದ್ಧರಾದ ಮಕ್ಕಳಿಗೆ ವಹಿಸಿ ತಾನು ನಿಷ್ಕಾಮಿಯಾಗಿ ಲೋಕಸೇವೆಗಾಗಿ ತನ್ನ ದೇಹ ಬುದ್ಧಿ ಶಕ್ತಿಗಳನ್ನು ವಿನಿಯೋಗಿಸಲು ಸಿದ್ಧನಾಗಬೇಕು. ಮನುಷ್ಯನು ತನ್ನ ಸಕಲ ವಿಧ ಆಸೆಗಳಿಗೂ ಒಂದು ಕಡಿವಾಣವನ್ನು ಹಾಕಿದಂತೆ ನಿಯಮಬದ್ಧನಾಗಿದ್ದು ಪಾರತ್ರಿಕ ಸಾಧನೆಗೆ ಈ ವಾನಪ್ರಸ್ಥಾಶ್ರಮದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಕಾಮಕ್ರೋಧಾದಿ ಅರಿಷಡ್ ವರ್ಗಗಳ ಉಲ್ಬಣವನ್ನು ಪ್ರಯತ್ನಪೂರ್ವಕ ಕಡಿಮೆ ಮಾಡಿಕೊಳ್ಳುತ್ತಾ ಇಂದ್ರಿಯಗಳನ್ನು ನಿಗ್ರಹಿಸುವ ವಿಷಯದಲ್ಲಿ ಮಹತ್ ಪ್ರಯತ್ನ ಮಾಡಿ ಇಂದ್ರಿಯ ಪರವಾದ ಮನಸ್ಸು ಬುದ್ಧಿ ಚಿತ್ತಾದಿಗಳನ್ನು ಭಗವತ್ಪರವಾಗುವಂತೆ ಸಾಧನೆ ನಡೆಸಬೇಕು. ಹೀಗೆ ಕೆಲವು ಕಾಲ ಸಾಧನೆ ನಡೆದ ಮೇಲೆ ಮೋಕ್ಷಾಕಾಂಕ್ಷೆಯಿಂದ ಮನುಷ್ಯನು ತನ್ನದೆಂಬ ಸರ್ವ ವಸ್ತುಗಳ ವಿಷಯದಲ್ಲೂ ಆಶಾಮೋಹಗಳನ್ನು ನೀಗಿ ಲೌಕಿಕವಾದ ಸರ್ವವನ್ನು ಬಿಟ್ಟುಕೊಟ್ಟು ಕೇವಲ ಆತ್ಮತತ್ವ ಚಿಂತಾಪರನಾಗಿರಬೇಕು. ಪ್ರಪಂಚದ ಸಕಲ ಚರಾಚರ ವಸ್ತುಗಳೆಲ್ಲ ಅಡಗಿರುವ ಜೀವಾತ್ಮರಿಗೂ ಅಂತರ್ಯಾಮಿಯಾಗಿರುವ ಶ್ರೀಮನ್ನಾರಾಯಣ ಸರ್ವೋತ್ತಮ ತತ್ವವನ್ನು ತತ್ವಾನುಸಂಧಾನಪೂರ್ವಕ ದೃಢಪಡಿಸಿಕೊಳ್ಳುತ್ತಾ ನಿಸ್ಸಂಗನಾಗಿರಬೇಕು. ಕೇವಲ ದಂಡ ಕಮಂಡಲಗಳು ಶಿಖಾ ಯಜ್ಞೋಪವೀತ ವಿಸರ್ಜನಾದಿಗಳು ಮಾತ್ರವೇ ಸನ್ಯಾಸವನ್ನು ದೊರಕಿಸಿಕೊಡಲಾರವು. ಆದರೆ ಚತುರ್ಥಾಶ್ರಮ ಸ್ವೀಕಾರ ಮಾಡಿದ ಸನ್ಯಾಸಿಯು ಮನಸ ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ದೇಹಪಾತವಾಗುವವರೆಗೆ ಕೇವಲ ದೇಹಧಾರಣೆಗಾಗಿ ಮಾತ್ರವೇ ಮಿತಾಹಾರ ಸ್ವೀಕಾರ ಮಾಡುತ್ತಾ ದಿನದ 60 ಗಳಿಗೆಗಳಲ್ಲೂ ಭಗವತ್ ಚಿಂತನಾ ಪರವಾಗಿ ಲೋಕಕ್ಷೇಮ ಹಿತ ಸಾಧಕನಾಗಿ ಭಗವದ್ ಆರಾಧನಾ ತತ್ಪರನಾಗಿರಬೇಕು. ಧರ್ಮರಾಜ, ಈ ಧರ್ಮಗಳು ಅಪಾರವಾಗಿವೆ. ಪ್ರಾಜ್ಞನಾದ ನಿನಗೆ ಇವುಗಳನ್ನು ಕುರಿತು ಹೆಚ್ಚಾಗಿ ಹೇಳಬೇಕಾದುದೇನಿದೆ. ಆದರೂ ಲೋಕಹಿತ ದೃಷ್ಟಿಯಿಂದ ಪ್ರಶ್ನೆ ಮಾಡಿದ ನಿನಗೆ ಇವುಗಳನ್ನು ಸಂಕ್ಷೇಪವಾಗಿ ವಿವರಿಸಿದ್ದೇನೆ ಎಂದು ನುಡಿದು ನಾರದರು ಭಗವದ್ಧ್ಯಾನ ಪರಾಯಣರಾಗಿ ಸತ್ಯಲೋಕವನ್ನು ಕುರಿತು ಪ್ರಯಾಣ ಮಾಡಿದರು ಎಂಬ ಕಥಾವೃತ್ತಾಂತವನ್ನು ಶ್ರೀ ಸುಕರು ಪರೀಕ್ಷಿತ್ ರಾಜನಿಗೆ ವಿವರಿಸಿದರು ಎಂಬರ್ಥವನ್ನು ಸೂತರು ಸೌನಕಾದಿಗಳಿಗೆ ನಿರೂಪಿಸಿದರು. ಸಪ್ತಮ ಸ್ಕಂದ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು.